ಇಂದು ಅಂದ್ರೆ ಜನವರಿ 16 ನಸುಕಿನಲ್ಲೇ ಸೈಫ್ ಅಲಿ ಖಾನ್ ಅವರ ಮೇಲೆ ಚಾಕು ಇರಿತ ಆಗಿದೆ. ಮನೆಯಲ್ಲಿ ಅವರು ಮಲಗಿದ್ದಂತ ವೇಳೆ ಕಳ್ಳರು ಬಂದಿದ್ದಾರೆ. ಕಳ್ಳತನವನ್ನ ತಡೆಯುವ ಪ್ರಯತ್ನವನ್ನ ಮಾಡಿದಾಗ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ನಡೆದಿದೆ. ಇನ್ನು ಸೈಫ್ ಅಲಿ ಖಾನ್ ಅವರ ಮೇಲೆ 6ಕ್ಕೂ ಹೆಚ್ಚು ಕಡೆಗಳಲ್ಲಿ ಗಾಯವಾಗಿದೆ. ಸದ್ಯ ಅವರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಅವರಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ನಡೆದಿದ್ದೇನು ಅನ್ನೋದಾದ್ರೆ, ಇಲ್ಲಿ ನಸುಕಿನ ಸಮಯದಲ್ಲಿ ಮುಂಬೈನ ಬಾಂದ್ರಾದಲ್ಲಿರುವಂತಹ ಸೈಫ್ ಅಲಿ ಖಾನ್ ಅವರ ಮನೆಗೆ ಕಳ್ಳ ಬಂದಿದ್ದಾನೆ. ಆತ ಬಂದಿದ್ದನ್ನ ತಿಳಿದ ಮನೆ ಕೆಲಸದವರು ಅವನ್ನ ಹಿಡಿಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆಗ ಗಲಾಟೆಯಿಂದಾಗಿ ಸೈಫ್ ಅಲಿ ಖಾನ್ ಅವರಿಗೆ ಎಚ್ಚರ ಆಗಿತ್ತು. ಅವರು ಆಗಮಿಸಿದ್ದಾರೆ. ಆಗ ತಡೆಯಲು ಹೋದಂತ ಸೈಫ್ ಅಲಿ ಖಾನ್ ಮೇಲೆ ಕಳ್ಳ ಹಲ್ಲೆಯನ್ನ ಮಾಡಿದ್ದಾನೆ. ಈ ವೇಳೆ ಸೈಫ್ ಅಲಿ ಖಾನ್ 6 ಕಡೆಗಳಲ್ಲಿ ಗಾಯವಾಗಿದೆ. ಬೆನ್ನಿನ ಭಾಗದಲ್ಲಿ ತೀವ್ರವಾಗಿ ಗಾಯವಾಗಿದೆ. ಸರ್ಜರಿ ಯಶಸ್ವಿ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಸರ್ಜರಿ ಮಾಡಲಾಗಿದೆ. ಮುಂಜಾನೆ 5:30ಕ್ಕೆ ಸರ್ಜರಿ ಆರಂಭವಾಗಿತ್ತು. ಹಲವು ಗಂಟೆಗಳ ಕಾಲ ಸರ್ಜರಿಯನ್ನು ನಡೆಸಲಾಗಿದೆ. ಇನ್ನು ಸರ್ಜರಿ ವೇಳೆ ಸೈಫ್ ಅಲಿ ಖಾನ್ ದೇಹದಲ್ಲಿ ಚಾಕು ಇರುತ್ತ ಪತ್ತೆ ಆಗಿದೆ. ಹೌದು, ಕಳ್ಳ ಚಾಕು ಇರಿದಾಗ ಅದರ ತುಂಡು ಸೈಫ್ ಅಲಿ ಖಾನ್ನ ದೇಹದಲ್ಲಿ ಉಳಿದುಕೊಂಡಿತ್ತು. ಅದನ್ನು ವೈದ್ಯರು ಹೊರತೆಗೆದಿದ್ದಾರೆ. ಸದ್ಯ ಸೈಫ್ ಅಲಿ ಖಾನ್ ಅವರಿಗೆ ಸರ್ಜರಿ ನಡೆಸಲಾಗಿದೆ. ಕೆಲಸದವರ ಮೇಲೆ ಅನುಮಾನ. ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣದಲ್ಲಿ ಮನೆ ಕೆಲಸದವರ ಮೇಲೆ ಅನುಮಾನ ಇಲ್ಲಿ ಮೂಡಿದೆ. ಇವರ ಮನೆಗೆ 2 ಗೇಟ್ಗಳಿವೆ. 4 ಜನ ಗಾರ್ಡ್ಗಳು ಕೆಲಸವನ್ನ ಮಾಡ್ತಾರೆ. ಅದ್ಯಾಕೋ ಕಳ್ಳ ಬಂದಿದ್ದು ಹೇಗೆ ಎನ್ನುವ ಪ್ರಶ್ನೆ ಇಲ್ಲಿ ಮೂಡಿದೆ. ಮನೆಯಲ್ಲಿ ಇರುವ ಯಾರಾದರೂ ಸಹಾಯವನ್ನ ಮಾಡಿದ್ದಾರೆ ಎನ್ನುವ ಪ್ರಶ್ನೆ ಇಲ್ಲಿ ಮೂಡಿದೆ. ಇನ್ನು ಪ್ರಕರಣದ ತನಿಖೆಗೆ ಮುಂಬೈ ಪೊಲೀಸರು 7 ತಂಡ ರಚನೆಯನ್ನ ಮಾಡಿದ್ದಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮುಂದುವರಿಸಿದ್ದಾರೆ.